ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 2 ಗಂಟೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಕೇಂದ್ರದ ಮುಂದೆ ದೇಶದ ಮುಂದೆ ಲೆಕ್ಕಪತ್ರವನ್ನ ಕೇಂದ್ರ ಇಡುತ್ತೆ. 6 ತಿಂಗಳಿಂದ ಸಿದ್ಧವಾದಂತಹ ಬಜೆಟ್ ಎಷ್ಟು ತಿಂಗಳು ಬೇಕಾದ್ರೂ ಮಾಡ್ಕೊಳ್ಬಹುದು, ಬಟ್ ನಮಗ್ ಡೈರೆಕ್ಟ್ ಲಾಭ ಎಷ್ಟಾಗುತ್ತೆ ಹೇಳಿ ನೀವು ಅಂತ ಕಾಯ್ತಿದ್ದಾರೆ ಜನ. ಹಾಗೆ 75 ವರ್ಷಗಳ ದಾಖಲೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಮುರಿತಾರೆ ಅಂತ ಎ ಮತ್ತು ಬಿ ಅಂತ ವಿಂಗಡಿಸಿ ಲೆಕ್ಕಪತ್ರವನ್ನ ಮಂಡನೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಫಸ್ಟ್ ಪಾರ್ಟ್ ಎನಲ್ಲಿ ಈ ಬಜೆಟ್ ಉದ್ದೇಶ ಏನು, ಇದರಿಂದ ಲಾಭ ಏನು ಅಂತೆಲ್ಲ ಹೇಳ್ತಾರೆ. ಪಾರ್ಟ್ ಬಿ ನಲ್ಲಿ ಅಂದ್ರೆ ಸಂಕ್ಷಿಪ್ತವಾಗಿ ಬಜೆಟ್ ನ ಹೈಲೈಟ್ಸ್ ಅನ್ನು ಹೇಳ್ಬಿಡ್ತಾರೆ. ಸೊ ಈಗ ನಮಗೆ ನಮ್ಮ ಸೋರ್ಸ್ ಮೂಲಕ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಪಾರ್ಟ್ ಎ ವಿಭಾಗ, ಸುದೀರ್ಘವಾಗಿರುವಂತಹ ವಿಭಾಗ, ಈ ಕಾರ್ಯತಂತ್ರ ಏನು, ಅಂಕಿ ಅಂಶಗಳು ಯಾವ ರೀತಿ ಇದೆ, ಯೋಜನೆಗಳು ಏನು ಅನ್ನೋದನ್ನೆಲ್ಲ ವಿವರಿಸೋ ಭಾಗ ಅದು ಎ. ಅದನ್ನು ಬಿಟ್ಟು ಜಸ್ಟ್ ಬಿ ನಲ್ಲಿ ಏನು ಹೈಲೈಟ್ಸ್ ಇದೆ ಅದನ್ನು ಹೇಳ್ತಾರೆ. ಈ ಬಾರಿ ಬಜೆಟ್ ಭಾಷಣ ಸ್ವರೂಪವನ್ನು ಹಿಂಗೆ ಬದಲಾಯಿಸ್ಕೊಳ್ತಾರೆ. ಇನ್ಫ್ಯಾಕ್ಟ್ ಪಾರ್ಟ್ ಬಿ ಇದೆಯಲ್ಲ ಅದೇ ಲಾಂಗೆಸ್ಟ್ ಇರುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಬಟ್ ನೋಡ್ಬೇಕು ನಾವು ಭಾರತದ ಹಾಲಿ ಸಾಮರ್ಥ್ಯ ಮತ್ತು ಭವಿಷ್ಯದ ಸಾಮರ್ಥ್ಯದಕ್ಕೆ ಕಾರ್ಯತಂತ್ರ ರೂಪಿಸೋ ನಿಟ್ಟಿನಲ್ಲಿ ಬಜೆಟ್ ಹೆಂಗೆ ಅಂತ. ಈಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಮಗೆ, ಬಜೆಟ್ ಏನು ಹಾಗಾದರೆ ಈ ವರ್ಷದ ನನ್ನ ಒಟ್ಟು ಖರ್ಚುಗಳು ಎಷ್ಟು ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ನಾವು ಅಂದರೆ ಸರ್ಕಾರ ಹೇಳುತ್ತೆ. ಹಾಗೆ ನನಗೆ ಯಾವ್ಯಾವ ಮೂಲದಿಂದ ಆದಾಯ ಬರುತ್ತೆ ಅಂತ ತಿಳಿಸ್ತಾರೆ. ಮತ್ತು ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ದುಡ್ಡನ್ನು ಎತ್ತಿಡ್ತಾ ಇದ್ದೀವಿ ನಾವು ಅನ್ನೋದನ್ನು ತಿಳಿಸ್ತಾರೆ. ಬರೀ ಯೋಜನೆಗಳು ಮಾತ್ರ ಅಲ್ಲ, ನಾವು ಆ ಕಡೆ ಈ ಕಡೆಯಿಂದ ಸಾಲ ಮಾಡಿರ್ತೀವಿ ವಿತ್ತೀಯ ಕೊರತೆಯನ್ನು ನೀಗಿಸೋದಕ್ಕೆ ಅಂತ. ಸೊ ನಾವು ಎಷ್ಟು ಎತ್ತಿಡ್ತಾ ಇದ್ದೀವಿ ಇಂಟ್ರೆಸ್ಟ್ ಕಟ್ಟೋಕ್ಕೆ, ಎಷ್ಟು ಕಲ್ಯಾಣ ಯೋಜನೆಗಳಿಗೆ ಎತ್ತಿಡ್ತಾ ಇದ್ದೀವಿ, ಯಾವ ಸೆಕ್ಟರ್ಗೆ ಎಷ್ಟು ಕೊಡ್ತಾ ಇದ್ದೀವಿ, ಎಜುಕೇಷನ್ನು, ಹೆಲ್ತು, ಈ ಥರ ಅನೇಕ ಸೆಕ್ಟರ್ಗಳಿಗೆ ಇಷ್ಟಿಷ್ಟು ಇಡ್ತಾ ಇದ್ದೀವಿ, ಇಷ್ಟು ಖರ್ಚು ಬೇಕಾಗತ್ತೆ ನಮಗೆ ಅಂತ. ಹೋದ ಸಲ ನಾವು ನೋಡಿದ್ವಿ 50 ಲಕ್ಷ ಕೋಟಿಯಷ್ಟು ಬಜೆಟ್ನನ್ನು ಮಂಡಿಸಿದ್ರು. ಹೇಳೋದಕ್ಕೆ ದೊಡ್ಡ ನಂಬರ್ ಇದು, 50 ಲಕ್ಷ ಕೋಟಿನಾ ಅಂತ ನಿಮ್ಗೆ ಅನ್ಸುತ್ತೆ ಒಂದ್ಸಲಕ್ಕೆ. ಬಟ್ ನಾನು ₹1 ಲೆಕ್ಕಾಚಾರದಲ್ಲಿ ನಿಮಗೆ ಹೇಳೋದಾದರೆ ₹1 ಸರ್ಕಾರ 77 ಪೈಸೆಯಷ್ಟನ್ನು ತನ್ನ ದಿನನಿತ್ಯದ ಖರ್ಚಿಗೆ ಉಪಯೋಗಿಸ್ಕೊಳ್ಳುತ್ತೆ. ಕೇವಲ 23% ಮಾತ್ರ ಈ ಕಟ್ಟಡ, ಬ್ರಿಡ್ಜು, ರಸ್ತೆ ನಿರ್ಮಾಣಕ್ಕೆ ಉಪಯೋಗಿಸ್ತಾ ಇದೆ. ಸೊ ದೊಡ್ಡ ಗ್ಯಾಪ್ ಕಾಣಿಸ್ತಾ ಇದೆ. ಆ ಗ್ಯಾಪನ್ನು ಸರಿಪಡಿಸೋ ನಿಟ್ಟಿನಲ್ಲಿ ರಿಫಾರ್ಮೇಟಿವ್ ಬಜೆಟನ್ನು ತರಬೇಕಾದ ಅತಿ ದೊಡ್ಡ ಜವಾಬ್ದಾರಿ ಕೇಂದ್ರದ ಮೇಲೆ ಇದೆ. ಆಮೇಲೆ ನಮ್ಮ ರಾಜ್ಯದ ವಿಚಾರನೂ ನಾನು ಹೇಳಬೇಕಾಗತ್ತೆ ನಿಮಗೆ. ನಾವು ಕೇಂದ್ರಕ್ಕೆ ಇಲ್ಲಿಂದ ತೆರಿಗೆ ಎಷ್ಟು ಕಟ್ತೀವಿ? ₹1 ಕಟ್ತೀವಿ. ವಾಪಸ್ ನಮಗೆ ಬರೋದು ₹1 ಎಷ್ಟು ಪೈಸೆ ಅನ್ಕೊಂಡ್ರಿ? 15 ಪೈಸೆ ಅಷ್ಟೇ. ಈ ಅನ್ಯಾಯ, ಕಣ್ಣಿಗೆ ಕಾಣುವ ಅನ್ಯಾಯವನ್ನು ಈ ಬಾರಿಯಾದರೂ ಸರಿಪಡಿಸ್ತಾರಾ ನಿರ್ಮಲಾ ಮೇಡಮ್? ಇದೊಂದು ಪ್ರಶ್ನೆ ಇದೆ, ಒಂದು ಕುತೂಹಲ ಇದೆ. ನೋಡೋಣ ಏನಾಗುತ್ತೆ ಅಂತ. ಅದಕ್ಕೆ ನಾನು ಹೇಳಿದ್ದು, ಈ ಕೆಂಪು ಬ್ಯಾಗ್ನಲ್ಲಿ ನಮಗೆ ಲಾಟ್ರಿನೂ ಹೊಡಿಬೋದು ಒಳಗಡೆ ಇರೋ ಮೆಟೀರಿಯಲಲ್ಲಿ, ಅಥವಾ ಆಟೋಮ್ ಬಾಂಬ್ ನಮ್ಮ ಪಾಲಿಗಿದ್ರೂ ಇರ್ಬೋದು, ಗೊತ್ತಿಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು. ಹಿಂಗೆ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ. ಸಂಡೇ ಬಜೆಟ್ಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಿದ್ಧವಾಗಿದ್ದಾರೆ. ಇನ್ಫ್ಯಾಕ್ಟ್ ಒಂದು ವಾಡಿಕೆ ಇದೆ, ಒಂದು ಸಂಪ್ರದಾಯ ಇದೆ. ರಾಷ್ಟ್ರಪತಿ ಭವನಕ್ಕೆ ಹೋಗಿ ಹಿಂಗೆ ಆಯವ್ಯಯವನ್ನು ನಾವು ಮಂಡಿಸ್ತೀವಿ ಅಂತ ಒಂದು ವಾಡಿಕೆ ಅಂತೆ ಅವರಿಂದ ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಳ್ತಾರೆ. ಅದೇ ರೀತಿ ಆ ಸಂಪ್ರದಾಯ ಕಂಟಿನ್ಯೂ ಆಗುತ್ತೆ. ಜೊತೆಗೆ ಬೆಳಗ್ಗೆ 9:30ಕ್ಕೆ ಸಂಸತ್ ಭವನಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಬರ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಕೂಡ ಹೇಳ್ಬಿಡ್ತೀವಿ. ಇಲ್ಲಿ ಕೇಂದ್ರ ಸಂಪುಟ ಸಭೆ ಆಗುತ್ತೆ. ಅಲ್ಲಿ ಅನುಮೋದನೆಯನ್ನು ಪಡ್ಕೊಳ್ತಾರೆ ಈ ಆಯವ್ಯಯ ಪತ್ರಕ್ಕೆ. ಇದು ಒಂದು ಪ್ರೋಟೋಕಾಲು. ಇದಾದ ನಂತರ ಡೈರೆಕ್ಟಾಗಿ ಬಜೆಟ್ ಮಂಡಿಸೋದಕ್ಕೆ ಮಾಡ್ಕೊಂಡಿದ್ದ ತಯಾರಿಯನ್ನು ಹೇಳ್ತಾರೆ ದೇಶದ ಜನರ ಮುಂದೆ. 140 ಕೋಟಿ ಜನರಿಗೆ ಸಿಕ್ಕೋದೇನು, ಯಾವ್ಯಾವ ವಲಯಕ್ಕೆ ಪುಷ್ ಕೊಡ್ತಾರೆ, ಯಾವ ವಲಯದ ಸಮಸ್ಯೆಗಳು, ವಿಚಿತ್ರ ಸಮಸ್ಯೆಗಳಿದ್ದಾವೆ ನಮ್ಮಲ್ಲಿ. ಏನು ವಿಚಿತ್ರ ಸಮಸ್ಯೆ ಅಂತ ನೀವು ಕೇಳ್ಬೋದು. ನಂಬರ್ 1, ನಮ್ಮ ವ್ಯಾಪಾರದ ಪರಿಭಾಷೆ ಬದಲಾಗಿದೆ. ಅಂದರೆ ಎಲ್ಲ ಡಿಜಿಟಲೈಸೇಷನ್ ಮಾಡಿಬಿಟ್ಟಿದ್ದೀವಿ. ಈಗ ಒಂದು 5-6 ವರ್ಷದ ಹಿಂದೆ ನಾವು ಸಾಂಪ್ರದಾಯಿಕವಾಗಿ ಕೊಡುಕೊಳ್ಳುವಿಕೆನ ನಾವು ವ್ಯಾಪಾರದಲ್ಲಿ ನೋಡ್ತಾ ಇದ್ವಿ. ಈಗೆಲ್ಲ ಡಿಜಿಟಲೈಸೇಷನ್, ಅಲ್ಲಿ 108 ಪ್ರಾಬ್ಲಮ್ಸು, ಕರೆಕ್ಟಾಗಿ ಇನ್ಪುಟ್ ಕ್ರೆಡಿಟ್ಗಳಾಗಲ್ಲ ಅಂತ ಬಿಸ್ನೆಸ್ ಮಾಡೋರು ಹೇಳ್ಕೊಳ್ತಾರೆ. ಜೊತೆಗೆ ಈ GST ಪ್ರಾಬ್ಲಮ್ಮು. ನೆನಪಿರಲಿ ವೀಕ್ಷಕರೇ, GST ಸ್ಲ್ಯಾಬ್ಗಳ ವಿಚಾರದಲ್ಲಿ ಏನು ಬದಲಾವಣೆ ಇಟ್ಕೊಳ್ಬೇಡಿ, ಬಿಕಾಸ್ ಅದೆಲ್ಲ ಡಿಸೈಡ್ ಆಗೋದು ಕೌನ್ಸಿಲ್ ಸಭೆಯಲ್ಲಿ. ಇಲ್ಲಿ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು ಅಂದರೆ, ಮೇಜರ್ ಎಕ್ಸ್ಪೆಕ್ಟೇಷನ್ಸ್ ಇನ್ಕಮ್ ಟ್ಯಾಕ್ಸ್ ಮತ್ತು ಗೋಲ್ಡ್ ಸಿಲ್ವರ್ ಡೀಟೇಲ್ಸ್ ಕೊಡ್ತಾರೆ. ಶಬೀರ್
ನಿರೀಕ್ಷೆಗಳು ಭರಪೂರ ಇದೆ. ಒಂದೊಂದು ಬಜೆಟ್ ಅನ್ನು ಮಂಡಿಸಬೇಕಾದ್ರೆ ಕೂಡ ಒಂದೊಂದು ಥೀಮ್ ಅನ್ನ ಹೇಳೋ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು. ಸಬ್ಕಾ ಸಾಥ್ ಇರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಲಾಭ ಮಾಡಿಕೊಟ್ಟಿದ್ದಿರ್ಬೋದು. ಈ ಸಲ ನರೇಂದ್ರ ಮೋದಿ ಅವರು ಒಂದು ಹಿಂಟ್ ಕೊಟ್ಟರು, ರಿಫಾರ್ಮೇಟಿವ್ ಬಜೆಟ್ ಅನ್ನು ಮಾಡ್ತೀವಿ ನಾವು, ಸೊಸೈಟಿಗೆ ಲಾಭ ತರ್ತೀವಿ ನಾವು ಅಂತ. ಸೊ ಏನೇ ನಿರೀಕ್ಷೆ, ಯಾವ ವರ್ಗಕ್ಕೆ ಹೆಚ್ಚು ಜಾಕ್ಪಾಟ್ ಹೊಡೆಯುವಂತಹ ಸಾಧ್ಯತೆ? ಮಮತಾ ನೋಡಿ, ಈ ಬಾರಿಯ ಬಜೆಟ್ನ ಒಂದು ವಿಶೇಷತೆ ಏನು ಅಂದರೆ 2 ಪಾರ್ಟ್ನಲ್ಲಿ ಈ ಬಾರಿ ಬಜೆಟನ್ನು ಓದಲಾಗುತ್ತೆ. ಈ ಹಿಂದೆ ನಾವು ಗಮನಿಸಿದ್ವಿ, ಸಾಮಾನ್ಯವಾದಂಥ ಬಜೆಟ್ ಒಂದು ಸಪರೇಟ್ ಆಗಿದ್ದರೆ ರೈಲ್ವೆ ಬಜೆಟ್ ಒಂದು ಸಪರೇಟ್ ಆಗಿರ್ತಿತ್ತು. ಆ 2 ಬಜೆಟ್ಗಳನ್ನು ಮರ್ಜ್ ಮಾಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿತ್ತು. ಈಗ ಮತ್ತೊಂದು ಹಂತದಲ್ಲಿ ಮುಂದೆ ಹೋಗಿ ಈಗಿರುವಂಥ ಬಜೆಟ್ನಲ್ಲಿ, ಒಂದು ಬಜೆಟ್ನಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ 2 ಹಂತಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಪಾರ್ಟ್ ಎ ಅಲ್ಲಿ ಈ ವರ್ಷ ಏನೆಲ್ಲ ನಾವು ಮಾಡೋಕೆ ಹೊರಟಿದ್ದೀವಿ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಉಲ್ಲೇಖಗಳು ಮತ್ತೆ ಯಾವ್ದಾವುದಕ್ಕೆ ಎಷ್ಟೆಷ್ಟು ಹಣವನ್ನ ನಾವು ಹಂಚಿಕೆಯನ್ನ ಮಾಡ್ತಾ ಇದೀವಿ, ಕೊಡ್ತಾ ಇದೀವಿ ವಲಯವಾರು ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳಿರುತ್ತೆ. ಇನ್ನೊಂದು ಪಾರ್ಟ್ ಬಿ ಅಲ್ಲಿ ಸವಿಸ್ತರವಾದಂತಹ ಒಂದು ಬಜೆಟ್ ಇರುತ್ತೆ. ಭಾರತ ಲಾಂಗ್ ಟರ್ಮ್ ನಲ್ಲಿ ಈ ಬಜೆಟ್ ನ ಮೂಲಕ ಏನ್ ಮಾಡ್ಲಿಕ್ಕೆ ಹೊರಟಿದೆ, ಮತ್ತೆ ನಾವು ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿಯಾದಂತಹ ಪಾಲಿಸಿಗಳನ್ನ ತಗೊಂಡ್ಬರ್ತಾ ಇದೀವಿ, ಮತ್ತೆ ಇವತ್ತು ಈಗ ಒಂದು ಬಜೆಟ್ ನಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಈ ಒಂದು ಪ್ರೋಗ್ರಾಮ್ ನಿಂದ ಲಾಂಗ್ ಟರ್ಮ್ ಅಲ್ಲಿ ಆಗಬಹುದಾದಂತಹ ಬದಲಾವಣೆಗಳೇನು ಅನ್ನುವಂಥದ್ದನ್ನು ಏನು ವಿಸ್ತೃತ ವಿವರಿಸುವಂತ ಕೆಲಸವನ್ನು ಪಾರ್ಟ್ ಬಿ ಅಲ್ಲಿ ಮಾಡಲಾಗುತ್ತೆ. ಇದು ಈ ಬಾರಿಯ ಒಂದು ಬಜೆಟ್ ನ ವಿಶೇಷತೆ. ಮತ್ತೊಂದು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಅಂದ್ರೆ, ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಏರುಪೇರುಗಳಾಗ್ತಾ ಇದಾವೆ. ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿದ್ವಿ. ಅಮೆರಿಕದ ಟ್ಯಾರಿಫ್ ವಾರ್ಗಳನ್ನ ಕೂಡ ಗಮನಿಸಿದ್ವಿ. ಮತ್ತೊಂದು ಕಡೆಗೆ ರಷ್ಯಾದ ಜೊತೆಗೆ ನಮ್ಮ ಸಂಬಂಧಗಳನ್ನ ಕೂಡ ನಾವು ಗಮನಿಸಿದ್ವಿ. ಸೊ ಈ ಎಲ್ಲಾ ದೃಷ್ಟಿಕೋನಗಳನ್ನ ಇಟ್ಕೊಂಡು ಹೇಗೆ ಭಾರತದ ಎಕನಾಮಿಯನ್ನ ಸ್ಟೇಬಲ್ ಆಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದೇ ಈಗಿರುವಂತಹ ಸವಾಲುಗಳು. ಯಾಕೆಂದ್ರೆ ಬಹಳಷ್ಟು ದೇಶಗಳು ಆರ್ಥಿಕವಾಗಿ ಕುಸಿತವನ್ನ ಕಾಣಿಸ್ತಾ ಇರುವಂತದ್ದು. ಸೊ ಈ ಹಂತದಲ್ಲಿ ನಾವು ಕುಸಿತವನ್ನ ಕಾಣದೆ ಇದ್ದಿದ್ದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕೆ ನಮ್ಮ ಮುಂದೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪರ್ಯಾಯ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನಗಳು ಕೂಡ ಸರ್ಕಾರದಿಂದ ಆಗಿದ್ದಾವೆ. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಆದಂತಹ ಒಪ್ಪಂದವನ್ನು ಕೂಡ ನಾವಿಲ್ಲಿ ಪರಿಗಣಿಸಬಹುದಾಗುತ್ತೆ. ಸೊ ಈ ಎಲ್ಲಾ ವಿಚಾರಗಳನ್ನ ಗಮನಿಸಿಕೊಂಡು ಸಾಮಾನ್ಯ ಜನರಿಗೆ ಏನ್ ಸಿಗಬಹುದು ಅನ್ನುವಂಥದ್ದನ್ನ ಗಮನಿಸಿದ್ರೆ, ಹಿರಿಯ ನಾಗರಿಕರಿಗೆ ಒಂದಷ್ಟು ರಿಯಾಯಿತಿಗಳು ಈ ಬಾರಿ ಇನ್ಕಮ್ ಟ್ಯಾಕ್ಸ್ ವಲಯದಲ್ಲಿ ಸಿಗಬಹುದು, ಟ್ಯಾಕ್ಸ್ ಡಿಡಕ್ಷನ್ಸ್ ಅಲ್ಲಿ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಮಹಿಳೆಯರಿಗೂ ಕೂಡ ಒಂದಿಷ್ಟು ಅವಕಾಶಗಳು ಆಗಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ಚಿನ್ನ ಬೆಳ್ಳಿ ವಿಚಾರದಲ್ಲೂ ಕೂಡ ಒಂದಿಷ್ಟು ಬೆಲೆ ಇಳಿಕೆ ಮಾಡುವಂಥದ್ದು ಅಥವಾ ಅದರ ಮೇಲಿರುವಂತಹ ಸುಂಕವನ್ನ ಕಡಿಮೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದೆ. ಮತ್ತೆ ಬಹಳ ಮುಖ್ಯವಾಗಿ ರೈತರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ PM ಕಿಸಾನ್ ಯೋಜನೆ ಏನಿದೆ, ಈಗ ಪ್ರತಿ ವರ್ಷ 6,000 ಕೊಡ್ತಾ ಇದ್ದಾರೆ. ಅದು ಕಳೆದ 2-3 ಬಜೆಟ್ ನಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ. 6,000 ಇದ್ದದನ್ನ 9,000 ಮಾಡ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅದು ಏನಾದ್ರೂ ಈ ಬಾರಿ ಆಗುತ್ತಾ ಅನ್ನುವಂತ ಒಂದಷ್ಟು ಕುತೂಹಲವೂ ಕೂಡ ಇದೆ. ಅದ್ರ ಬಗ್ಗೆ ಕೂಡ ಗಮನಿಸಬೇಕು. ಇನ್ನು ಮುಖ್ಯವಾಗಿ ಚುನಾವಣಾ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪಂಚರಾಜ್ಯಗಳ ಚುನಾವಣೆ ಇದೆ. ಸೊ ಆ ರಾಜ್ಯಗಳಿಗೂ ಕೂಡ ಈ ಬಾರಿನ ಬಜೆಟ್ ನಲ್ಲಿ ಒಂದಷ್ಟು ಹೆಚ್ಚಿನ ಅವಕಾಶಗಳು ಸಿಗುವಂತ ಸಾಧ್ಯತೆಗಳನ್ನು ಕೂಡ ನಾವು ಗಮನಿಸಬಹುದು. ಮಮತಾ, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ಪಂಚರಾಜ್ಯಗಳ ಚುನಾವಣೆ ಅಂತ ನನ್ನ ಕಲೀಗ್ ಹೇಳ್ತಾ ಇದ್ರು. ಲಾಸ್ಟ್ ಟೈಮ್ ಕೂಡ ಹಿಂಗೆ ಬಜೆಟ್ ಮಂಡನೆ ಮಾಡಬೇಕಾದ್ರೆ ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ, ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡೋದಕ್ಕೂ ಮುಂಚೆ ಕೆಲ ಸಂಪ್ರದಾಯಗಳು, ಸಂಸತ್ ಭವನಕ್ಕೆ ಹೋಗೋದು, ಆಮೇಲೆ ಅದಕ್ಕೂ ಮುಂಚೆ ರಾಷ್ಟ್ರಪತಿಗಳ ಭವನಕ್ಕೆ ಹೋಗಿ ಅಲ್ಲಿ ವಾಡಿಕೆಯಂತೆ ಒಂದು ಗ್ರೀನ್ ಸಿಗ್ನಲನ್ನು ಪಡೆದುಕೊಂಡು ಬರೋದು, ಅದೆಲ್ಲವೂ ಕೂಡ ಆ ಪ್ರಕ್ರಿಯೆಗಳಾಗ್ತಾ ಇದೆ.